ದೆವ್ವಗಳ ಮೇಲೆ ಅಧಿಕಾರ ಉಳ್ಳವನು, ಕ್ರಿಸ್ತನ ಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಅಧಿಕಾರ ನೀಡಿದವನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಗುಣಪಡಿಸುವ ವಾಕ್ಯಗಳು ಎಂಬ ಶೀರ್ಷಿಕೆಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 42-43 ವಚನಗಳು. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 42-43 ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಆ ಹುಡುಗನು ಇನ್ನೂ ಬರುತ್ತಿರುವಾಗ ಆ ದೆವ್ವವು ಅವನನ್ನು ನೆಲಕ್ಕೆ ಅಪ್ಪಳಿಸಿ ಬಹಳವಾಗಿ ಒದ್ದಾಡಿಸಿತು. ಆದರೆ ಯೇಸು ಆ ದೆವ್ವವನ್ನು ಗದರಿಸಿ ಆ ಹುಡುಗನಿಗೆ ವಾಸಿ ಮಾಡಿ ಅವನ ತಂದೆಯ ಕೈಗೆ ಕೊಟ್ಟನು. ಅದನ್ನು ನೋಡಿ ಎಲ್ಲರೂ ದೇವರ ಮಹತ್ವಕ್ಕೆ ಬೆರಗಾದರು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಲಿ. ದೇವರಾತ್ಮದ ಕರ್ತನು ತಾನೇ ಶ್ರೇಷ್ಠ ಬೋಧಕನಾಗಿರುವಲ್ಲಿ ಆತ ನಮಗೆ ಈ ವಾಕ್ಯಗಳನ್ನ ಹೆಚ್ಚೆಚ್ಚಾಗಿ ಬೋಧಿಸಲಿ. ದೇವರಿಗೆ ಸ್ತೋತ್ರ. ಇಲ್ಲಿ 42ನೇ ವಚನದಲ್ಲಿ ನಾವು ದೆವ್ವದ ಒಂದು ಆರ್ಭಟವನ್ನು ನೋಡ್ತೇವೆ. ಅಲ್ಲಿ ಬಿಡುಗಡೆ ಕೊಟ್ಟ ಯೇಸುವನ್ನು ಸಹ ನಾವು 42ನೇ ವಚನದಲ್ಲಿ ನೋಡ್ತೇವೆ. ಮತ್ತು 43ರಲ್ಲಿ ಜನರೆಲ್ಲರೂ ಬೆರಗಾಗಿ, ಅವರು ಬೆರಗಾದದ್ದು ದೆವ್ವದ ಆರ್ಭಟಕ್ಕಲ್ಲ, ಬದಲಾಗಿ ದೇವರ ಮಹತ್ವಕ್ಕೆ. 43ನೇ ವಚನದಲ್ಲಿ ದೇವರ ಮಹತ್ವವನ್ನು ಜನರೆಲ್ಲರೂ ನೋಡಿ ಬೆರಗಾದ್ರೆಂಬುದಾಗಿ ಬರ್ತದೆ. ಇಲ್ಲಿ ಘಟನೆ ವಾಕ್ಯ ಓದಿದವರಿಗೆ ಚೆನ್ನಾಗಿ ಗೊತ್ತು. ಯೇಸು ಕ್ರಿಸ್ತನು ರೂಪಾಂತರ ಬೆಟ್ಟದಲ್ಲಿ ಆತನು ಪ್ರಾರ್ಥನೆಯಲ್ಲಿ ಕಳೆಯುವುದಕ್ಕಾಗಿ ಹೋಗಿ ಅಲ್ಲಿ ನಾನಾ ವಿಧವಾದ ಅದ್ಭುತ ಅನುಭವಗಳನ್ನ ತಾನು ಪಡೆದದಲ್ಲದೆ ಅದನ್ನು ಪೇತ್ರ, ಯಾಕೋಬ, ಯೋಹಾನರು ನೋಡುವಂತೆಯೂ ಆತನು ಮಾಡಿದ್ದಾನೆ. ನಂತರದಲ್ಲಿ ಬೆಟ್ಟದಿಂದ ಕೆಳಗೆ ಇಳಿದು ಬರ್ತಿರ್ತಾರೆ. ಆತನು ಇಳಿದು ಬರ್ತಿರುವಾಗಲೇ ದೊಡ್ಡ ಗುಂಪು ಆತನ ಎದುರು ಬರ್ತದೆ. ಆ ಗುಂಪಿನಿಂದ ಒಬ್ಬನು ಯೇಸುವನ ಸಂಬೋಧಿಸಿ ಮಾತನಾಡ್ತಾನೆ. ತನ್ನ ಮಗನಿಗಾಗಿ ಯೇಸು ಕ್ರಿಸ್ತನ ಬಳಿ ಆತನು ಮೊರೆ ಇಡ್ತಾನೆ. ಆತನ ಮಾತು, ಬೋಧಕನೇ, ನನ್ನ ಮಗನ ಮೇಲೆ ದೃಷ್ಟಿ ಇಡಬೇಕು. ಆ ತಂದೆಗೆ ಒಬ್ಬನೇ ಮಗನಿದ್ದಾನೆ. ತಂದೆಗೆ ಚೆನ್ನಾಗಿ ಗೊತ್ತು ಮಗನಿಗೆ ದೆವ್ವ ಹಿಡ್ದದೆ. ಅದು ಆಗಾಗ ಅವನ ಮೇಲೆ ಬರುವಾಗೆಲ್ಲ ಅದು ಅವನನ್ನು ವಿಪರೀತವಾಗಿ ಒದ್ದಾಡಿಸ್ತದೆ, ಬಾಯಿಂದ ನೊರೆ ಬರ್ತದೆ. ಮತ್ತು ಬಹಳ ಅವನು ಎಷ್ಟು ಕಷ್ಟಪಡ್ತಾನೆ ಅಂದರೆ ತಂದೆ ಮಾತಿದೆ, ಬಹು ಕಷ್ಟಪಟ್ಟು ಜಜ್ಜಿದ ಹೊರತು ಬಿಡುವುದಿಲ್ಲ. ಮಗನನ್ನು ವಿಪರೀತವಾಗಿ ಬಾಧಿಸ್ತದೆ. ಕೆಲವೊಮ್ಮೆ ದೆವ್ವ ಪೀಡಿತರು ತಮಗೆ ತಾವೇ ಶರೀರವನ್ನು ಹಿಂಸಿಸಿಕೊಳ್ಳುವುದನ್ನು ನೋಡಲಿಕ್ಕೆ ಬಹಳ ಗೌರವೆನಿಸ್ತದೆ. ಕೆಲವರು ತಮ್ಮ ತಲೆಯನ್ನು ನೆಲಕ್ಕೆ ಜೋರಾಗಿ ಬೆಳೆದುಕೊಳ್ತಾರೆ. ಹಣೆಯಲ್ಲಿ ಅನೇಕ ಸ್ಥಳಗಳಲ್ಲಿ ಗಾಯ, ರಕ್ತ ಸೋರುವಂಥದ್ದು. ಅಥವಾ ಕೆಲವರು ಕಚ್ಚಿಕೊಳ್ತಾರೆ. ಕೆಲವರು ಹರಿತ ಆಯುಧಗಳನ್ನ ತಕ್ಕೊಂಡು ಕೊಯ್ದುಕೊಳ್ತಾರೆ. ಮತ್ತು ಕೆಲವರು ಚುಚ್ಚಿಕೊಳ್ತಾರೆ. ಹೀಗೆ ದೆವ್ವ ಮನುಷ್ಯನನ್ನು ವಿಪರೀತವಾಗಿ ಬಾಧಿಸ್ತದೆ. ತಂದೆ ತನ್ನ ಮಗನಿಗೆ ಕಷ್ಟಪಡುವುದನ್ನು ಕಂಡು ಯೇಸು ಕ್ರಿಸ್ತನ ಬಳಿ ಇದೆಲ್ಲವನ್ನು ತನ್ನ ಹೃದಯದ ಸಾರವನ್ನು ಹೊಯ್ದ ವಿಧದಲ್ಲಿ ಅದನ್ನು ಹೇಳಿಕೊಂಡಿದ್ದಾನೆ. ಜೊತೆಗೆ ಇನ್ನೊಂದು ವೇದನೆ ಮಾತು ಹೇಳ್ತಾನೆ. ಅದನ್ನು ಬಿಡಿಸಬೇಕೆಂಬುದಾಗಿ ಶಿಷ್ಯರನ್ನ ಬೇಡಿಕೊಂಡೆ, ಆದರೆ ಶಿಷ್ಯರಿಂದ ಆಗದೇ ಹೋಯಿತು. ಪ್ರೇರೆ, ಇಂದಿಗೂ ಇದು ನಮ್ಮ ಬಲಹೀನತೆ ಎಂಬುದಾಗಿ ಒಪ್ಪಿಕೊಳ್ಳಬೇಕು. ಅದ್ಭುತಗಳು ನಿಂತು ಹೋಯಿತು, ಇಂಥ ಕಾರ್ಯಗಳಿಗೆ ಇಲ್ಲ ಎಂಬುದಾಗಿ ಹೇಳುವುದಕ್ಕಿಂತ ಜನರ ಮೇಲೆ ಯೇಸು ಕ್ರಿಸ್ತನ ತೋರಿದ ಕನಿಕರ, ಹಾಗೆ ಅವ್ರನ್ನ ಬಿಡುಗಡೆ ಮಾಡುವಂಥ ವರವನ್ನು ದೇವರು ಇಟ್ಟಿರುವುದರಿಂದ ಇಂಥವರ ಬಿಡುಗಡೆಗಾಗಿ ಸಭೆಯಲ್ಲಿ ನಾವು ಹಂಬಲಿಸಬೇಕು. ದೇವರು ನಿನ್ನೆ ಇವತ್ತು ಎಂದೆಂದಿಗೆ ಏಕರೀತಿಯಾಗಿದ್ದಾನೆ ಎಂಬುದಾಗಿ ಹೇಳಿದರೆ, ದೇವರು ಜೀವಸ್ವರೂಪನೆಂಬುದಾಗಿ ಹೇಳುವುದಾದರೆ, ಆತನು ಕ್ರಿಯಾಶೀಲನು, ಇಂದಿಗೂ ಕಾರ್ಯ ನಡೆಸುವ ಆತನ ಕ್ರಿಯೆಗಳಿನ್ನು ನಿಲ್ಲಿಲ್ಲ, ಆತನ ಅದ್ಭುತಗಳಿನ್ನು ನಿಲ್ಲಿಲ್ಲ. ನಮ್ಮ ನಂಬಿಕೆಯಲ್ಲಿ ಕೊರತೆ ಇರಬಹುದು, ಆದರೆ ದೇವರಲ್ಲಿ ಕೊರತೆ ಇಲ್ಲ, ದೇವರ ಕಾರ್ಯಗಳು ನಿಲ್ಲಿಲ್ಲ. 41ರಲ್ಲಿ ಯೇಸು ಶಿಷ್ಯರನ್ನು ಬೈತಾನೆ. ಆತನು ಹೀಗೆ ಹೇಳ್ತಾನೆ: ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಸಹಿಸಿಕೊಳ್ಳಲಿ ಎಂಬುದಾಗಿ ಶಿಷ್ಯರನ್ನು ಗದರಿಸಿ ಆತನು ತಂದೆಗೆ ಹೇಳ್ತಾನೆ, ನಿನ್ನ ಮಗನನ್ನು ಇಲ್ಲಿಗೆ ಕರ್ಕೊಂಡು ಬಾ ಎಂಬುದಾಗಿ ಹೇಳ್ತಾನೆ. ಈಗ ತಂದೆ ಮಗನನ್ನು ಕರ್ಕೊಂಡು ಬರುತ್ತಿರುವುದರೊಳಗೆ ಅವನ ಮೇಲೆ ತಿರುಗಿ ದೆವ್ವ ಬರ್ತದೆ. ಆ ದೆವ್ವು ಅವನನ್ನು ನೆಲಕ್ಕೆ ಅಪ್ಪಳಿಸಿ ವಿಪರೀತವಾಗಿ ಒದ್ದಾಡಿಸ್ತದೆ, ಬಹಳವಾಗಿ ಒದ್ದಾಡಿಸ್ತದೆ. ದೇವರಿಗೆ ಸ್ತೋತ್ರ. ಯೇಸು ಆ ದೆವ್ವವನ್ನು ಗದರಿಸ್ತಾನೆ. ಸುವಾರ್ತೆ ಮತ್ತೊಂದು ಭಾಗದಲ್ಲಿ ಓದುವಾಗ ಯೇಸು ದೆವ್ವವನ್ನು ಬಿಟ್ಟು ಹೋಗುವುದಕ್ಕೆ ಗದರಿಸಿದ್ದು ಮಾತ್ರವಲ್ಲ, ಆತನು ಇನ್ನೊಂದು ಅಪ್ಪಣೆ ಕೊಡ್ತಾನೆ, ತಿರುಗಿ ಬರಬಾರದು. ದೆವ್ವಕ್ಕೆ ಹೋಗುವುದಕ್ಕೆ ಮಾತ್ರ ಅಪ್ಪಣೆ ಕೊಟ್ಟದಲ್ಲ, ಅದು ಹಿಂದಕ್ಕೆ ಬರಬಾರದೆಂಬ ಅಪ್ಪಣೆಯನ್ನು ಇಡ್ತಾನೆ. ಯೇಸು ಎಷ್ಟು
ಜ್ಞಾನದಿಂದ ಈ ಕಾರ್ಯಗಳನ್ನ ಮಾಡಿದ್ದಾನೆಂಬುದು ಸೇವೆ ಮಾಡುವಂಥ ದೇವಜನರಿಗೆ ಇದೆಲ್ಲವೂ ಒಳ್ಳೆಯ ಮಾದರಿಯು ಮತ್ತು ನಮಗೆ ಪಾಠವಾಗಿದೆ. ದೇವರಿಗೆ ಸ್ತೋತ್ರ. ಏಸವನನ್ನು ಆ ದೆವ್ವವನ್ನು ಗದರಿಸ್ತಾನೆ, ಆ ಹುಡುಗನನ್ನು ವಾಸಿ ಮಾಡ್ತಾನೆ, ನಂತರ ತಂದೆಗೆ ಒಪ್ಪಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂಥ ಕಾರ್ಯಗಳು ಈಗಲೂ ಆಗ್ತಾ ಇದೆ. ಇಲ್ಲಿ ಮೇಲೆ ಓದುವಾಗ ಏಸು ಅಪಸ್ಮಾರ ರೋಗಿಯನ್ನು ಸ್ವಸ್ಥ ಮಾಡಿದೆ ಎಂಬುದಾಗಿ ಬರ್ತಾ ಇದೆ. ನೋಡಲಿಕ್ಕೆ ಈ ಹುಡುಗನ ಒದ್ದಾಟ ಇದು ಒಂದು ರೋಗದ ಲಕ್ಷಣದಂತೆ ಕಾಣ್ತದೆ. ಆದರೆ ಇವನ ನಿಜವಾದ ಸಮಸ್ಯೆ ರೋಗವಲ್ಲ, ದೆವ್ವದಿಂದ ಬಂದ ಕಾಟ. ಈ ಕೊರೋನಾದಿಂದ ಲಾಕ್ಡೌನ್ ಏರ್ಪಟ್ಟ ಸಂದರ್ಭದಲ್ಲಿ ನನಗೆ ಭಾಳ ವರ್ಷದ ಹಿಂದೆ ಪರಿಚಯ ಇದ್ದ ಒಬ್ಬರಿಂದ ಫೋನ್ ಕರೆ ಬಂತು. ಒಬ್ಬ ಸಹೋದರಿ, ಭಾಳ ಸಣ್ಣವರು. ಅವ್ರು ಹೇಳಿದರು ಅವರ ಯಜಮಾನರಿಗೆ ವಿಪರೀತ ಶರೀರದಲ್ಲಿ ಬಾಧೆ, ಒಂದು ಹೋರಾಟ ಇದೆ, ದಯಮಾಡಿ ಪ್ರಾರ್ಥಿಸ್ರಿ. ಅವ್ರು ಬೇರೆ ಊರಿನಿಂದ ಕರೆ ಮಾಡಿದ್ದಾರೆ. ನಾನು ನಮ್ಮ ಊರಿನಿಂದ ಫೋನಲ್ಲಿ ಈಗ ಅವ್ರಿಗಾಗಿ ಪ್ರಾರ್ಥಿಸುವಂಥ ಪ್ರಯತ್ನ ಪಡ್ತಿದ್ದೇನೆ. ಎಂಥ ಆಶ್ಚರ್ಯ! ಪ್ರಾರ್ಥನೆ ಆರಂಭಿಸ್ತಿದ್ದ ಹಾಗೆ ರೋಗಿಯಾಗಿದ್ದ ಆ ವ್ಯಕ್ತಿ, ಪ್ರಾಮುಖ್ಯವಾಗಿ ಏಡ್ಸ್ ಮತ್ತು TB ರೋಗದಿಂದ ಎಷ್ಟೋ ವರ್ಷ ನರಳುತ್ತಿರುವಂಥ ವ್ಯಕ್ತಿ, ಪ್ರಾರ್ಥನೆ ಆರಂಭಿಸ್ತಿರುವ ಹಾಗೆ ಆತನು ಒಂದೇ ಭಯಗ್ರಸ್ತನಾಗಿದ್ದಾನೆ. ಕೊಠಡಿಯಿಂದ ಕೊಠಡಿಗೆ ಹೋಗ್ತಾರೆ, ಮಂಚವನ್ನು ಹತ್ತಿಕೊಳ್ತಾರೆ, ಯಾವುದೋ ಒಂದು ಮೂಲೆಗೆ ಏರ್ತಾರೆ, ಅಯ್ಯೋ ಅಲ್ಲಿ ಬಂತು ಎಂಬುದಾಗಿ ಕಿರ್ಚಿಕೊಳ್ತಾರೆ. ಹೀಗೆ ಈ ಹೋರಾಟ 15 ದಿವಸ ನಡೀತು. 15 ದಿವಸ. ಅವರ ಕಡೆಯಿಂದ ಫೋನ್ ಕರೆ ಯಾವಾಗ ಬರ್ತದೆ ಗೊತ್ತಿಲ್ಲ. ಬೆಳಿಗ್ಗೆ ಬರ್ತದೋ, ಮಧ್ಯಾಹ್ನ ಬರ್ತದೋ, ಸಂಜೆಯೋ, ರಾತ್ರಿಯೋ, ನಡುರಾತ್ರಿಯೋ ಅಥವಾ ಮುಂಜಾನೆಯಲ್ಲಿಯೋ ಆ ಬಾಧೆ ಬರುವಾಗೆಲ್ಲ ಫೋನ್ ಕರೆ ಮಾಡ್ತಿದ್ರು. ನಾನು ಸಿದ್ಧನಾಗಿ ಕಾಯ್ತಿರ್ತಿದ್ದೆ. ಆಶ್ಚರ್ಯ! ಆ 15 ದಿವಸದಲ್ಲಿ ಅದನ್ನು ದೇವರ ಕೃಪೆಯಿಂದ ನಾನು ಉಪವಾಸದಲ್ಲಿದ್ದೆ. ಅದನ್ನು ಪ್ರಾರ್ಥಿಸುವಾಗ ದೆವ್ವ ವಿಪರೀತವಾಗಿ ಕಾಡಿಸ್ತಾ ಇದೆ. ಕಡೆ 2-3 ದಿನಗಳಲ್ಲಿ ಅದು ನಾ ಪ್ರಾರ್ಥಿಸುವಾಗ ಮನೆಯಿಂದ ಹೊರಗೆ ಹೋಗ್ತಾ ಇತ್ತು. ಆ ಮನುಷ್ಯ ಹೇಳ್ತಿದ್ದ, ಹೋಯ್ತು ಎಂಬುದಾಗಿ. ಇನ್ನು ಸ್ವಲ್ಪ ಹೊತ್ತಿಗೆ ಮನೆಯಿಂದ ಹೊರಗೆ ಹೋದದ್ದು ಬಾಲ ಬಿಟ್ಟು ಇವನ ಬಳಿ ಕಳಿಸ್ತಿದ್ದ. ಅವನು ಹೆದರ್ಕೊಂಡು ಓಡ್ತಿದ್ದ ಕೊಠಡಿಯಿಂದ ಕೊಠಡಿಗೆ. ಮಂಚದ ಮೇಲೆ ಇರುವಂಥ ಎತ್ತರದ ಭಾಗಗಳನ್ನು ಏರಿಕೊಳ್ತಿದ್ದ. ಕೆಲವೇ ಬಟ್ಟೆಗಳನ್ನ ಅರ್ಥಕೊಳ್ತಿದ್ರು. ವಿಪರೀತವಾಗಿ ಓದಾಡಿಸ್ತಿತ್ತು. ಮನೆಯವರೇ ಕಂಗಾಲಾಗಿ ನಡಿಗೆ ಹೋಗುವಂತೆ ಮಾಡ್ತಾ ಇತ್ತು. ದೇವರಿಗೆ ಸ್ತೋತ್ರ. ಅದು ಮನೆ ಎದುರು ಇರುವಂಥ ಕಟ್ಟಡದ ಮೇಲೆ ಕೂತ್ಕೊಂಡು ಅಲ್ಲಿಂದ ಎದುರಿಸುವಂಥದ್ದು ಏನೇನೆಲ್ಲ ದೆವ್ವ ಮಾಡ್ತು. ಆದರೆ ಯೇಸು ಕ್ರಿಸ್ತನ ನಾಮದ ಮಹತ್ವದ ಎದುರು, ದೇವರ ಮಹತ್ವದ ಎದುರು ಆ 15ನೇ ದಿವಸದಲ್ಲಿ ವೈರಿ ಸಂಪೂರ್ಣವಾಗಿ ಸೋತು ಹೋಯಿತು. ಸಂಪೂರ್ಣವಾಗಿ ಅದು ತನ್ನ ಅಧಿಕಾರ ಕಳ್ಕೊಂಡು ಬಿಟ್ಟು ಹೋಯಿತು. ಯೇಸು ಕ್ರಿಸ್ತನ ಅಧಿಕಾರ ಸ್ಥಾಪನೆ ಆಯಿತು. ಆಶ್ಚರ್ಯ! ಎಂಥ ಆಶ್ಚರ್ಯ! ಆ ದೆವ್ವ ಬಿಟ್ಟು ಹೋಗುತ್ತಲೇ ಆದಂಥ ಒಂದು ದೊಡ್ಡ ಸಂಗತಿ, ಆ ವ್ಯಕ್ತಿಯನ್ನು ಏಡ್ಸ್ ಕಾಯಿಲೆ ಮತ್ತು TB ಕಾಯಿಲೆ ಎರಡೂ ಬಿಟ್ಟು ಹೋಯಿತು. ಅವನಿಗ ಉದ್ಯೋಗಿ ಆಗಿದ್ದಾನೆ. ಆ ವ್ಯಕ್ತಿ ಸಮೀಪದಲ್ಲಿ ಒಂದು ಮನೆ ಕಟ್ಟಿ ಅದು ಗೃಹ ಪ್ರವೇಶ ಮಾಡಿದರು. ಆರೋಗ್ಯದಿಂದಿದ್ದಾರೆ. ಪ್ರಿಯರೇ, ಮೇಲ್ನೋಟಕ್ಕೆ ಅಥವಾ ಮೆಡಿಕಲ್ ರಿಪೋರ್ಟ್ಗಳು ಏನೇನೋ ಹೇಳ್ಬೋದು, ಆದರೆ ಎಷ್ಟೋ ಬಾಧೆಗಳು ದೆವ್ವಗಳಿಂದ ಬಂದದ್ದು. ಹಾಗಾದರೆ ಆಗ ಕರ್ತನು ಮಾಡಿದ್ದನ್ನು ಈಗಲೂ ಮಾಡ್ತಿದ್ದಾನೆ. ಯಾರಾದರೂ ಇಂಥ ಬಾಧೆಗಳಲ್ಲಿ ಇರುವುದಾದರೆ ಕರ್ತನು ಈಗಲೂ ಕನಿಕರ ತೋರಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆಗೆ, ಕರ್ತನೆ, ಮೇಲ್ನೋಟಕ್ಕೆ ಅದು ರೋಗದ ಲಕ್ಷಣಗಳು, ಮೆಡಿಕಲ್ ರಿಪೋರ್ಟ್ನಲ್ಲಿ ರೋಗದ ಲಕ್ಷಣಗಳು, ಆದರೆ ಕರ್ತನೆ ಅದು ಗುಣವಾಗದೆ ವರ್ಷಾನುಗಟ್ಟಲೆ ಬಾಧಿಸ್ತಿರುವುದಾದರೆ, ಯಾವ ಔಷಧಿಗೂ ಸ್ಪಂದನೆ ಸಿಕ್ಕುತ್ತಿಲ್ಲವೆನ್ನುವುದಾದರೆ, ಕರ್ತನೆ, ದೆವ್ವಗಳಿಂದ ಬಾಧೆಗೆ ಒಳಗಾದ ಪ್ರಿಯರನ್ನು ಕನಿಕರಿಸು. ಈ ಅಪಸ್ಮಾರ ರೋಗಿಯನ್ನು ಕರ್ತನೆ ಆ ತಂದೆಯು ಕರ್ಕೊಂಡು ಬಂದಾಗ ನೀನು ಈ ರೋಗಿ ಮೇಲೆ ಕನಿಕರ ಪಟ್ಟಿಯಲ್ಲ. ಆದರೂ ಕರ್ತನೆ, ದೆವ್ವ ವಿಪರೀತವಾಗಿ ಬಾಧಿಸುವಾಗ ನೀನು ಕನಿಕರಪಟ್ಟು ದೆವ್ವಕ್ಕೆ ಅಪ್ಪಣೆ ಕೊಟ್ಟಿಯಲ್ಲ. ಅದು ಬಿಟ್ಟು ಹೋಗಬೇಕೆಂತಲೂ ವಾಕ್ಯದ ಇನ್ನೊಂದು ಭಾಗದಲ್ಲಿ ಅದು ಹಿಂದಿರುಗಿ ಬರಬಾರ್ದಿಂದಲೂ ಅಪ್ಪಣೆ ಕೊಟ್ಟಿಯಲ್ಲ. ಕರ್ತನೆ, ಈ ನಿನ್ನ ನುಡಿಗಳನ್ನ ನಾವು ಇದನ್ನು ತೆಗೆದುಕೊಳ್ತೇವೆ. ಈ ವಾಕ್ಯವನ್ನು ಕೇಳ್ತಿರುವಂಥ ಕರ್ತನೆ, ಪ್ರಿಯರಲ್ಲಿ ಯಾರಾದರೂ, ಅವರ ಕುಟುಂಬದಲ್ಲಿ ಯಾರಾದರೂ, ಅವರ ಆಪ್ತರಲ್ಲಿ ಯಾರಾದರೂ ಹೀಗೆ ಬಾಧೆಲಿರುವುದಾದರೆ, ನನ್ನ ಜೊತೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಏಸಪ್ಪ, ನೀನು ನುಡಿದ ಅಪ್ಪಣೆ ಪ್ರಕಾರವೇ ಆ ದೆವ್ವಗಳಿಗೆ ಅಪ್ಪಣೆ ಆಗಲಿ. ಅದು ಈ ಪ್ರಿಯರನ್ನು ಬಿಟ್ಟು ಹೋಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಮತ್ತು ಅದು ಹಿಂದಕ್ಕೆ ಬಾರದಿರಲಿ. ಇವರ ಮನೆಯನ್ನು, ಇವರ ಎಲ್ಲೆಯನ್ನು, ಇವರ ಶರೀರವನ್ನು, ಇವರ ಕೆಲಸದ ಸ್ಥಳವನ್ನು, ಇವರ ಬಿಸ್ನೆಸ್ ಸ್ಥಳವನ್ನು, ಮಕ್ಕಳ ವಿದ್ಯಾಭ್ಯಾಸದ ಕ್ಷೇತ್ರವನ್ನು ಆ ದೆವ್ವವು ಬಿಟ್ಟು ಹೊರಗೆ ಹೋಗಲಿ.
ನಿನ್ನ ಮಕ್ಕಳಿಗೆ ಸಂಬಂಧಪಟ್ಟ ಯಾವುದೊಂದರ ಮೇಲೆ ಇನ್ನು ಮುಂದೆ ದೆವ್ವದ ಹಸ್ತಕ್ಷೇಪ ಇರಲೇ ಕೊಡದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಮನೆಗಳಲ್ಲಿ ಬಂದಿರುವಂಥ ಕೀಟಗಳ ಕಾಟ ಬಿಟ್ಟು ಹೋಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಮನೆಗಳಲ್ಲಿ ಆವರಿಸಿರುವ ಕತ್ತಲು, ಆ ಕತ್ತಲ ನೆರಳು ಬಿಟ್ಟು ಹೋಗ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ರಾತ್ರಿಯಲ್ಲಿ ಬರುವಂಥ ಹೆದರಿಕೆ ಕನಸುಗಳು, ದುಷ್ಟ ಕನಸುಗಳು, ಪಾಪದ ಕನಸುಗಳು ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಬಿಟ್ಟು ಹೋಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಮಾಟ ಮಂತ್ರದ ಹೋರಾಟಗಳು ಬಿಟ್ಟು ಹೋಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಕರ್ತನೇ, ನಿನ್ನ ಮಕ್ಕಳು ಯೇಸು ಕ್ರಿಸ್ತನ ಒಡೆತನದ ಅಧೀನದಲ್ಲಿ ಯಜ್ಞದ ಕುಡಿಯ ರಕ್ತದ ಆಶ್ರಯದಲ್ಲಿ ಸುರಕ್ಷಿತರಾಗಿರಲಿ. ಕರ್ತನ ಆತ್ಮನ ಯಾರಲ್ಲಿದ್ದಾನೆ ಅವರಿಗೆ ಬಿಡುಗಡೆ ಎಂದಾಗಿಳಿದಿಂದ ನಿನ್ನ ಮಕ್ಕಳಿಗೆ ಬಿಡುಗಡೆ ಉಂಟಾಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಆಶೀರ್ವದಿಸ್ರಿ. ತಲೆಮಾರಿಗೂ ಬಿಡುಗಡೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.